ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆಯುವುದಕ್ಕೆ ಒಂದು ವೇದಿಕೆ, ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಇಂತಹ ಶಿಕ್ಷಣ ಹಲವು ಸಂದರ್ಭದಲ್ಲಿ ಬಡವರ ಮಕ್ಕಳ ಪಾಲಿಗೆ ದೂರಿನ ಕನಸೇ ಆಗಿರುತ್ತದೆ. ಆದರೆ ಕೆಲವೊಂದು ಸಂಸ್ಥೆಗಳ ಸೇವೆಗಳಿಂದ ಪ್ರತಿಭಾನ್ವಿತ ಬಡ ಮಕ್ಕಳ ಸಾಧನೆಯ ಹಾದಿ ತುಳಿಯಲು ಎಲ್ಲೊಂದಷ್ಟು ಸಂಸ್ಥೆಗಳು ಸಹಾಯ ಮಾಡಲಿವೆ. ಆದ್ದರಿಂದ ಆ ಮಕ್ಕಳಿಗೆ ಆಗುವಂತಹ ಪ್ರಯೋಜನಗಳಾದರೂ ಏನೆಂಬುದನ್ನು ಮುಂದೆ ನೋಡ್ತಾ ಹೋಗೋಣ. ಹೊಸದುರ್ಗ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್.ಜಯಪ್ಪ ಬಹುಶಃ ಎಲ್ಲರಿಗೂ ಪರಿಚಯ ಇರುವಂತಹ ವ್ಯಕ್ತಿತ್ವದ ವ್ಯಕ್ತಿ. ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಪ್ರತಿದಿನವೂ ಅಗ್ರಗಣ್ಯ ಸ್ಥಾನದಲ್ಲಿರಬೇಕು ಎಂಬ ಇವರ ಬದ್ಧತೆಗೆ ಹಲವು ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನ ಹುರಿದುಂಬಿಸುತ್ತಾ ಬಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಬಡ ಮಕ್ಕಳ ಉನ್ನತ ಅಭ್ಯಾಸಕ್ಕಾಗಿ ಉಚಿತ ಶಿಕ್ಷಣವನ್ನ ನೀಡುವಂತಹ ಸಂಸ್ಥೆಗಳಿಗೆ ಮಕ್ಕಳಿಂದ ಪರೀಕ್ಷೆ ಬರೆಸುವುದು, ಮಕ್ಕಳನ್ನ ಆ ಸಂಸ್ಥೆಗೆ ಜಾಯಿನ್ ಮಾಡುವ ಮೂಲಕ ಕನಸಿನ ಕೋರ್ಸ್ಗಳನ್ನು ಓದಿಸೋದು. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ಸಂಸ್ಥೆ ಮತ್ತು ಮೈಸೂರಿನ ಓಜಸ್ ಸಂಸ್ಥೆ ಜೊತೆಗೆ ಶಿವಮೊಗ್ಗದ ತೇಜಸ್ ಎಂಬ ಸಂಸ್ಥೆಗಳಿಗೆ ನಮ್ಮ ತಾಲೂಕಿನಿಂದ 6 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಮೂಲಕ ತೇರ್ಗಡೆಯಾಗಿದ್ದು ತಮ್ಮ ಕನಸಿನ ಕೋರ್ಸ್ಗಳನ್ನು ಓದಲು ಇಂದು ಮುಂದಾಗಿದ್ದಾರೆ. ತುಂಬ ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಕಳೆದ 4 ವರ್ಷಗಳಿಂದ ನಾವು ಬೆಂಗಳೂರಿನ ರಾಷ್ಟ್ರೋತ್ಥಾನ ಸಂಸ್ಥೆ ಮತ್ತು ಓಜಸ್ ಮೈಸೂರಿನ ಸಂಸ್ಥೆ ಹಾಗೂ ಶಿವಮೊಗ್ಗದ ಸಂಸ್ಥೆ ತೇಜಸ್, ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ PUC ಉಚಿತ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ. ಈ ಸಂಸ್ಥೆಗಳ ಉದ್ದೇಶ ಬಡ ಪ್ರತಿಭೆಗಳು ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲದಂಗೆ ಸೊರಗಬಾರ್ದು. ಹಾಗಾಗಿ ಅವರಿಗೆ ಅರ್ಹತಾ ಪರೀಕ್ಷೆಯನ್ನು ನಿಗದಿಪಡಿಸ್ತಾರೆ. ಇಂಥ ಪರೀಕ್ಷೆಗಳ ಬಗ್ಗೆ ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ. ಆದರೆ ಕಳೆದ 4 ವರ್ಷಗಳಿಂದ ನಾವು ಹೊಸದುರ್ಗ ತಾಲೂಕಿನಲ್ಲಿ ಎಲ್ಲ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂಥ ಪರೀಕ್ಷೆಗಳ ಬಗ್ಗೆ ಮಾರ್ಗದರ್ಶನ ನೀಡಿ, ಪರೀಕ್ಷೆಯನ್ನು ಕಟ್ಟಿಸಿ, ಅವರಿಗೆ ತರಬೇತಿಯನ್ನು ಕೊಡಿಸಿ, ಆ ಮುಖಾಂತರ ಈ ದಿನ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ 4 ವಿದ್ಯಾರ್ಥಿಗಳು ರಾಷ್ಟ್ರೋತ್ಥಾನ ಸಂಸ್ಥೆಯ 2 ಜನ ನೀಟಿಗೆ, 2 ಜನ ಸಾಧನಾ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಮೈಸೂರಿನ ಓಜಸ್ ಸಂಸ್ಥೆಯಲ್ಲಿ 2 ವಿದ್ಯಾರ್ಥಿಗಳು ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನು ಶಿವಮೊಗ್ಗ ಟ್ರಸ್ಟ್ನ ತೇಜಸ್ ಸಂಸ್ಥೆಯಿಂದ ಫಲಿತಾಂಶ ಬಂದಿಲ್ಲ. ಅಲ್ಲಿಗೆ ಆಯ್ಕೆಯಾದರೆ ಅವರು ಪ್ರಥಮ PU ಇಂದ ಡಿಗ್ರಿವರೆಗೂ ಉಚಿತ ಶಿಕ್ಷಣ ಹಾಗೂ IAS ಮತ್ತು IPS ಕೋಚಿಂಗನ್ನು ಕೊಡ್ತಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಮ್ಮಲ್ಲಿ ಆಯ್ಕೆಯಾಗಿರೋ ಎಲ್ಲರೂ BPL ಕಾರ್ಡನ್ನು ಹೊಂದಿರುವರು, ತುಂಬ ಬಡ ವಿದ್ಯಾರ್ಥಿಗಳು. ಅವರಿಗೆ ಇವತ್ತು PUC ಎಜುಕೇಷನ್, ಗುಣಮಟ್ಟದ ಶಿಕ್ಷಣವನ್ನು ನೀಟಿಗೆ, IIT ಲೆಕ್ಕಕ್ಕೆ ಕೊಡಿಸ್ಬೇಕಂದ್ರೆ ಎಲ್ಲರಿಗೂ ಗಗನ ಕುಸುಮ, ಸಾಧ್ಯನೇ ಇಲ್ಲ. ಒಬ್ಬೊಬ್ಬರು 3 ಲಕ್ಷ 5 ಲಕ್ಷ ವರ್ಷಕ್ಕೆ ಖರ್ಚು ಮಾಡಬೇಕಾಗತ್ತೆ. ಆದರೆ ಈ ಥರ ರಾಷ್ಟ್ರೋತ್ಥಾನ ಸಂಸ್ಥೆ ಇಡೀ ರಾಜ್ಯಾದ್ಯಂತ ಬಡ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಇದರಲ್ಲಿ 40 ಜನ IITಗೆ ಆಯ್ಕೆ ಮಾಡ್ಕೊತಾರೆ, 40 ಜನ ನೀಟಿಗೆ ಆಯ್ಕೆ ಮಾಡ್ಕೊತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 40 ಜನ ಸಾಧನ ಶಿಕ್ಷಣ ಅಂತ, ಅಂದರೆ ಈ ದೇಶಕ್ಕೆ ಒಳ್ಳೆಯ ಶಿಕ್ಷಕರು ಬೇಕಿದ್ದಾರೆ. ಅಂಥವ್ರನ್ನೂ ಸಹ ಪ್ರಿಪ್ರೇಷನ್ ಮಾಡೋ ಉದ್ದೇಶದಿಂದ ಕಳೆದ 2 ವರ್ಷಗಳಿಂದ ಸಾಧನ ಶಿಕ್ಷಣ ಅಂತ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ 40 ಸೀಟಿಗೆ ಆಯ್ಕೆ ಮಾಡ್ಕೊತಾರೆ. 205 ಶೈಕ್ಷಣಿಕ ಬ್ಲಾಕ್ನಲ್ಲಿ ನಮ್ಮ ತಾಲೂಕಿನಲ್ಲೇ 4 ಮಕ್ಕಳು ಆಯ್ಕೆಯಾಗಿರೋದು ಅತ್ಯಂತ ಹೆಮ್ಮೆಯ ವಿಚಾರ. ನನ್ನ ಹೆಸರು ಮೇಘನಾ ಅಂತ. ನಾನು ಹೊಸದುರ್ಗ ತಾಲೂಕಿನ ದೇವಪುರ ಗ್ರಾಮದಿಂದ ಬಂದಿದ್ದೇನೆ. ನಾನು 10ನೇ ತರಗತಿವರೆಗೂ ನವೋದಯ ಶಾಲೆಯಲ್ಲಿ ತರಬೇತಿ ಪಡೆದು ರಾಷ್ಟ್ರೋತ್ಥಾನ ಸಂಸ್ಥೆಯಲ್ಲಿ PU ಶಿಕ್ಷಣವನ್ನು ಮುಂದುವರಿಸಲು ತುಂಬ ಹೆಮ್ಮೆ ಎನಿಸುತ್ತಿದೆ. ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ, ನೀಟ್ ಹಾಗೂ ಎಜುಕೇಷನ್ನಂತಹ ವಿದ್ಯಾಭ್ಯಾಸವನ್ನು ಉಚಿತವಾಗಿ ಪಡೆಯಲು ನಾವು ತುಂಬ ಅದೃಷ್ಟವಂತರಾಗಿರುತ್ತೇವೆ.
ಶಿಕ್ಷಣ ಮಾತ್ರವಲ್ಲದೆ ಸಂಸ್ಕಾರಗಳನ್ನು ಹೇಳಿಕೊಟ್ಟು ನಮ್ಮ ಸಮಾಜದಲ್ಲಿ ನಾವು ಮುಂದೆ ಹೇಗೆ ಹಾಗೂ ಪಾತ್ರ ವಹಿಸಬೇಕೆಂಬುದನ್ನು ಸಹ ಅರಿವು ಮೂಡಿಸುತ್ತಿದ್ದಾರೆ. ಇಂತಹ ಸಂಸ್ಥೆಯಲ್ಲಿ ನನಗೆ ಒಂದು ಓದಲು ಅವಕಾಶ ಸಿಕ್ಕಿರುವುದಕ್ಕೆ ನಾನು ತುಂಬ ಪುಣ್ಯ ಮಾಡಿರುತ್ತೇನೆ. ನಮಸ್ಕಾರಗಳು. ನನ್ನ ಹೆಸರು ವಂದನಾ. ನಾನು ಹೊಸದುರ್ಗ ತಾಲೂಕಿನ ಗುಡ್ಡದ ನೇರದಕೆರೆ ಗ್ರಾಮದಿಂದ ಬಂದಿದ್ದೇನೆ. ಭಾಳ ಖುಷಿ ಆಗ್ತಾ ಇದೆ. ನನಗೆ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಅಲ್ಲಿ ಬರೀ ವಿದ್ಯೆ ಮಾತ್ರ ಅಲ್ಲ, ಅಲ್ಲಿ ಸಂಸ್ಕಾರ, ಭಜನೆ, ನಮ್ಮ ದೇಶದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ. ಈಗ ಒಂದು ವಾರ ಕ್ಯಾಂಪ್ ಇತ್ತು, ಸಮ್ಮರ್ ಕ್ಯಾಂಪ್ ಅಂತ. ಅಲ್ಲಿ ನಮಗೆ ವೆಲ್ಕಮ್ ಮಾಡಿದ ರೀತಿಯೂ ಬಹಳ ಚೆನ್ನಾಗಿತ್ತು. ಮತ್ತು ನಮಗೆ ಅಲ್ಲೇ ವೆಲ್ಕಮ್ ಮಾಡಿದ್ದು ಸಾಧನ ಅಂದರೆ ಏನು ಅಂತ ವೆಲ್ಕಮ್ ಮಾಡಿದ್ರಲ್ಲೇ ನಮಗೆ ತಿಳಿಸಿದ್ರು. ಅಲ್ಲಿ ಊಟ ಎಲ್ಲದೂ ವಸತಿ ಎಲ್ಲದೂ ಅಚ್ಚುಕಟ್ಟಾಗಿ ಇರುತ್ತೆ. ನನ್ನ ಹೆಸರು ಜೀವನ್ದೀಪ್ ಅಂತ. ನಾನು ಹೊಸದುರ್ಗ ತಾಲೂಕಿನ ಕಂಚೀಪುರ ಗ್ರಾಮದಿಂದ ಬಂದಿರೋದು. ನಾನು ಈಗ ತಾನೇ 10ನೇ ತರಗತಿ SLC ಎಕ್ಸಾಮ್ನ ಬರೆದಿದ್ದೀನಿ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಾಗೇನಹಳ್ಳಿಯಿಂದ. ನನಗೆ ಈ ಒಂದು ಓಜಸ್ನ ಅವಕಾಶ ಕಲ್ಪಿಸಿಕೊಟ್ಟದ್ದು ನಮ್ಮ BO ಸರ್. ಹಾಗೆ ನನಗೆ ಈ ಆಪರ್ಚುನಿಟಿ ಬಗ್ಗೆ ತಿಳಿಸಿದಂಥವ್ರು ಶ್ರೀಧರ್ ಶೆಟ್ಟಿ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ಈಗ ಫಸ್ಟ್ ರೌಂಡಲ್ಲಿ ಎಕ್ಸಾಮಲ್ಲಿ ಪಾಸಾಗಿ ಸೆಕೆಂಡ್ ರೌಂಡಲ್ಲಿ ಇಂಟ್ರ್ಯೂ ಕೂಡ ಪಾಸ್ ಮಾಡಿದ್ದೀನಿ. ಇಂಟ್ರ್ಯೂವಲ್ಲಿ ಅವರು ನಮ್ಮ ದೇಶ ಯಾವ ರೀತಿ ನಮ್ಮ ದೇಶ ಸಂಸ್ಕೃತಿನ ಕಾಪಾಡಬೇಕು, ಮತ್ತು ನಮ್ಮ ದೇಶ ಪೂರ್ತಿ ಭ್ರಷ್ಟಾಚಾರವಾಗಿದೆ, ಒಳ್ಳೆ ಕರಪ್ಟ್ ಫ್ರೀ ಒಬ್ಬ ಎಂಪ್ಲಾಯಿನ ನಾವು ತರಬೇಕು, ನಮ್ಮ ದೇಶನ ಕರಪ್ಷನಿಂದ ಫುಲ್ಲು ತೆಗೆದಾಕಬೇಕು ಅಂತ ಅವ್ರ ಕಾನ್ಸೆಪ್ಟ್ ಕೂಡ ಒಳ್ಳೆ ಚೆನ್ನಾಗಿದೆ. ನಮಸ್ಕಾರ. ನಮಗೆ ಈ ಸಾಧನ ಮತ್ತು ತಪಸ್ಸು ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ ಏನು ಅಂತಲೇ ಹಳ್ಳಿ ಜನಗಳಿಗೆ ಗೊತ್ತಿರಲ್ಲ. ಅದನ್ನೆಲ್ಲ ಗೊತ್ತು ಮಾಡಿಸಿ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದಂಥ ಜಯಣ್ಣ ಸರ್ ಪಾತ್ರ ತುಂಬ ಇದೆ. ಎಲ್ಲೆಲ್ಲ ಹಳ್ಳಿ ಮೂಲೆಗಳಿಗಿರ್ತೀವಿ ನಾವು, ನಮ್ಮಗಳಿಗೆ ಮನ ಮುಟ್ಟ ರೀತಿಯಲ್ಲಿ ತುಂಬ ಪ್ರೀತಿಯಿಂದ ತಮ್ಮ ಮಕ್ಕಳೇನನ್ನಷ್ಟು ಫೀಲ್ ಮಾಡ್ಕೊಂಡು ಅವರು ಎಲ್ಲರ ಮಕ್ಕಳಿಗೂ ಬೇರೆ ಸಭೆಗಳಿಗೆ ಸಮಾರಂಭಗಳಿಗೆ ಅವರು ಮಾತಾಡಬೇಕಾದ್ರೆ ಎಲ್ಲ ವಿಚಾರವನ್ನು ತುಂಬ ನಿಧಾನವಾಗಿ ಅರ್ಥ ಆಗೋ ರೀತಿಯಲ್ಲಿ ಮತ್ತೆ ಒತ್ತಿ ಹೇಳ್ತಾ ಇರ್ತಾರೆ. ಮಕ್ಕಳುಗಳಿಗೆ ಅರ್ಥ ಆಗೋ ಥರ ಅವರ ತಂದೆ ತಾಯಿಗಳಿಗೆ, ಪೋಷಕರಿಗೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅವ್ರ ಮಾರ್ಗದರ್ಶನದಿಂದಲೇ ನಾವು ಈ ಒಂದು ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದು ಕೂಡ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಅಂತಲೂ ಕೂಡ ನಮ್ಗಳಿಗೆ ಗೊತ್ತಿರಲಿಲ್ಲ. ಇವ್ರ ಮಾತುಗಳನ್ನ ಕೇಳಿಸ್ಕೊಂಡು ನಾವು ಮುಂದೆ ಹೋಗ್ತಾ ಬಂದ್ವಿ. ನಮ್ಮ ಮಕ್ಕಳು ಆಯ್ಕೆ ಆಗಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ನಮ್ಮ ಹತ್ರ ಮೊಬೈಲ್ ಫೋನು ಅಂಥ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಶ್ರೀಧರ್ ಶೆಟ್ಟರ್ ಸರ್ ಅದನ್ನೆಲ್ಲ ಕಾಲ್ ಮಾಡಿ ನಮಗೆಲ್ಲ ವಿಷಯ ಮುಟ್ಟಿಸಿದ್ರು. ಅವರು ಎಲ್ಲರಿಗೂ ಕೂಡ ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಒಟ್ಟಾರೆ ಬಡವರ ಮಕ್ಕಳ ಭವಿಷ್ಯಕ್ಕಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಶ್ರಮಿಸ್ತಾ ಇದ್ದು, ಇಂದು ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಮ್ಮ ಸಂತಸದ ಕ್ಷಣವನ್ನ ಮಾಧ್ಯಮಗಳ ಮುಂದೆ ಇಂದು ವ್ಯಕ್ತಪಡಿಸಿದ್ದಾರೆ.